ಅಕ್ಷಯ ಸಮೃದ್ಧಿ ಇಂಡಿಯನ್ ಬೆಸ್ಟ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಇವತ್ತೊಂದು ಇದರಲ್ಲಿ ಇದೀವಿ, ಹೊಸನಗರದಲ್ಲಿ ಇದೀವಿ, ಸಾರ್ ಇದ್ದಾರೆ. ಇವರೊಂದು ಅಕ್ಷಯ ಸಮೃದ್ಧಿ ಯೂಸ್ ಮಾಡ್ತಿದ್ದಾರೆ. ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದಾರೆ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಇಲ್ಲ, ನಾವು ಹೊಸನಗರ ತಾಲೂಕು ಕುಂಬಾರ್ ಗ್ರಾಮದವರು ಚಂದ್ರಶೇಖರ ಗೌಡ್ರು ಅಂತ ಹೇಳಿ. ಓಕೆ, ನಾವೀಗ 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ. ಯೂಸ್ ಮಾಡ್ತಿದ್ರೆ ಸರ್. ಈಗ ನನಗೆ ಒಂದಿದು ಅಂದ್ರೆ ಹಿಂದಿನ ಕಾಲದಲ್ಲಿ ಆದ್ರೆ ನಿಮ್ ತಂದೆ ಕಾಲದಲ್ಲಿ ದನ ಕರು ಕುರಿ ಮೇಕೆ ಎಲ್ಲ ಇರ್ತಾ ಇತ್ತು, ಆದ್ರೆ ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇದ್ರು. ಇವಾಗ ಏನು ಅಂದ್ರೆ ಎಲ್ಲ ಡಿಪೆಂಡ್ಸ್ ಅಪರ್ ಅಕ್ಷರ ಈ ತರ ಕಂಪ್ನಿಗಳ ಜೊತೆ ಡಿಪೆಂಡ್ ಆಗಿದ್ದಾರೆ. ಒಂದ್ ಮರಕ್ಕೆ ಒಂದು ನಾರ್ಮಲ್ ಆಗಿ ನಿಮ್ ಕಡೆ ಎಲ್ಲ ಎಷ್ಟು ಕೆಜಿ ಬರುತ್ತೆ ಸರ್? ಒಂದೊಂದ್ ಭಾಗದಲ್ಲಿ ಒಂದೊಂದ್ ತರ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಎಷ್ಟು ಬರುತ್ತೆ ಒಂದ್ ಮರಕ್ಕೆ? ನಾರ್ಮಲ್ ಆಗಿ ಹಸಿದ ಎಷ್ಟು ಕಾಯಿ ಕೆಜಿ ಬರುತ್ತೆ, ಎಷ್ಟು ಗೊನೆ ಬರುತ್ತೆ? 3 ರಿಂದ 4 ಕೊನೆ ಬರುತ್ತೆ. 3 ರಿಂದ 4 ಕೊನೆ. ಒಂದ್ ಎಷ್ಟು ಕೆಜಿ ಹಸಿದ ಕಾಯಿ ಬರುತ್ತೆ ಸರ್ ಒಂದು ಮರದಲ್ಲಿ? ಒಂದು 14 ರಿಂದ 15 ಕೆಜಿ ಬರುತ್ತೆ ಹಸಿಕಾಯಿ ಬರುತ್ತೆ. ಓಕೆ, ಇದೆಲ್ಲ ಯಾವ ವೆರೈಟಿ ಸರ್ ಹೊಸನಗರ ಭಾಗದೆಲ್ಲ? ಏನ್ ಸರ್? ಅಡಿಕೆ ಯಾವ ವೆರೈಟಿ? ನಾಟಿನ ಯಾವ್ದು? ನಮ್ದು ನಾಟಿ, ಫುಲ್ ನಾಟಿ, ಚಿಕ್ಕದು. ಚಿಕ್ಕದು. ಸರ್ ಈಗ ನಾವು ಮೇನ್ ಮಲೆನಾಡಲ್ಲಿ ಮೇನ್ ಇರೋದೇ ನಮ್ದು ತೀರ್ಥಹಳ್ಳಿ. ತೀರ್ಥಹಳ್ಳಿ ಸರ್. ಒಂದು ಮರದಿಂದ ನಾರ್ಮಲ್ ಆಗಿ ಈಗ ಅಡಿಕೆ ಮರಕ್ಕೆ ಎಷ್ಟು ಕೆಜಿ ಗೊಬ್ಬರ ಹಾಕಿದ್ರೆ? ಎಷ್ಟು ವರ್ಷದ ಮರ ನಿಮ್ದು ಇದು? ಈ ತರ ಇದೆಲ್ಲ ಇದು ಮರ ಈಗ 14 ವರ್ಷದ್ದು. 14 ವರ್ಷದ ಮರ. ಓಕೆ, ಇದು ಒಂದ್ ಮರಕ್ಕೆ ಎಷ್ಟು ಕೆಜಿ ಸಮೃದ್ಧಿ ಗೊಬ್ಬರ ಹಾಕ್ಬೇಕು? 6 ಕೆಜಿ ಹಾಕಿ. ನೀವು 6 ಕೆಜಿ ಕೊಟ್ಟಿದ್ರ? ಒಂದು ಇಂಡಿಯಾದಲ್ಲಿ ಒಂದು ಬೆಸ್ಟ್ ಆರ್ಗ್ಯಾನಿಕ್ ಫರ್ಟಿಲೈಸರ್ 2007 ಇಂದ FCO 1980 ಆಕ್ಟ್ ಪ್ರಕಾರ ಒಂದು ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ. ಒಂದು ರೈತರ ಒಂದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು.